ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್. ಸ್ನೇಹಿತರೆ, 2023ರ ಒಂದು TETಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ಹಿಂದಿನ ಕ್ಲಾಸಲ್ಲಿ ಬಿಡಿಸ್ತಾ ಇದ್ದೆ. ಸೊ ಅದರ ಮುಂದುವರೆದಂತಹ ಭಾಗವನ್ನು ತೊಗೊಂಡು ಬಂದಿದ್ದೀನಿ. ಅಂದರೆ ಈ ಹಿಂದೆ ನಾನು 30 ಪ್ರಶ್ನೆಗಳನ್ನು, ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ 30 ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಈಗ ಮುಂದಿನ 30 ಪ್ರಶ್ನೆಗಳನ್ನು ಬೇಗ ಬೇಗ ನೋಡ್ತಾ ಹೋಗೋಣ. ಟೈಮ್ ಜಾಸ್ತಿ ಇಲ್ಲ, ಹಾಗಾಗಿ ಬೇಗ ಬೇಗ ಎಷ್ಟಾಗುತ್ತೋ ಅಷ್ಟು ನೋಡ್ಕೋಬೇಕು, ಅದನ್ನು ಕ್ಲಿಯರಾಗಿ ನೋಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಬನ್ನಿ, ಇವಾಗ 121ನೇ ಪ್ರಶ್ನೆ. ರಾಕಿ ಮತ್ತು ಅಲಾಸ್ಕಾ ಪರ್ವತ ಶ್ರೇಣಿಗಳು ಇರುವುದು ಆಪ್ಷನ್ ನಂಬರ್ 2 ಉತ್ತರ ಅಮೇರಿಕಾ. ಸೊ ನೆಕ್ಸ್ಟ್ ಬಂದರೆ 122ನೇ ಪ್ರಶ್ನೆ. ಈ ಕೆಳಗಿನ ವಾಕ್ಯಗಳನ್ನು ಓದಿರಿ ಅಂತ. ಇದು ಬಸಾಲ್ಟ್ ಶಿಲೆಯ ಶಿಥಿಲೀಕರಣ ಆಗಿದೆ. ಇದು ಎ ಆಯಿತು. ನೆಕ್ಸ್ಟ್ ಬಿ ಬಂದರೆ ಇದು ಹೆಚ್ಚು ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳನ್ನು ಹೊಂದಿದೆ. ಈ ಮೇಲಿನ ವಾಕ್ಯಗಳು ಸಂಬಂಧಿಸಿರುವುದು ಯಾವಿಗೆ? ಇದು ಮಣ್ಣಿಗೆ ಸಂಬಂಧಿಸಿದ್ದಾಗಿರುತ್ತೆ. ಸೊ ಕಪ್ಪು ಮಣ್ಣುನ, ಕೆಂಪು ಮಣ್ಣುನ, ಅಥವಾ ಲ್ಯಾಟ್ರೈಟ್ ಮಣ್ಣುನ, ಅಥವಾ ಮೆಕ್ಕಲು ಮಣ್ಣುನ, ಯಾವುದಕ್ಕೆ ಸಂಬಂಧಿಸಿರುತ್ತೆ? ಇಲ್ಲಿ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಅಂತ ಬಂದರೆ, ಅದರಲ್ಲಿ ಕಬ್ಬಿಣದ ಆಕ್ಸೈಡ್ಗಳನ್ನು ಹೊಂದಿತ್ತು ಅಂತ ಬಂದಿದ್ದರೆ ಅದು ಖಂಡಿತವಾಗಿಯೂ ಕಪ್ಪು ಮಣ್ಣು ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಎ ಅಥವಾ ಆಪ್ಷನ್ ನಂಬರ್ 1 ಕಪ್ಪು ಮಣ್ಣು. ಸೊ ನೆಕ್ಸ್ಟ್ ಪ್ರಶ್ನೆ, 123ನೇ ಪ್ರಶ್ನೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ಸರಿಯಾದ ಗುಂಪು. ಸ್ನೇಹಿತರೆ, ನಾನಿಲ್ಲಿ ತುಂಬ ಈಸಿಯಾಗಿ ನಿಮಗೆ ಒಂದು ಕ್ಲೂವನ್ನು ಕೊಡ್ತೀನಿ. ಯಾವುದು ಅಂತಂದರೆ ಇಲ್ಲಿದೆ ನೋಡಿ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ಸರಿಯಾದ ಗುಂಪು ಅಂದರೆ ನೀವಿಲ್ಲಿ ಅವನೇ ಅವಕಾಶ ಅನ್ನೋಂತಹ ಸೂತ್ರವನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಅಂದರೆ ಈ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಅಂತ ಬಂದ ತಕ್ಷಣ ಅವನೇ ಆಕಾಶ. ಸೊ ಏನಾಗುತ್ತೆ ಇಲ್ಲಿ? ಅಘನಾಶಿನಿ, ವಾರಾಹಿ, ನೇತ್ರಾವತಿ ಅನ್ನೋದನ್ನು ನೀವು ಹಾಗೆ ನೆನಪಿಗೋಸ್ಕರ ಇಟ್ಕೊಳ್ಳಿ. ನಂತರ ಅಂದರೆ ಕಾಳಿ, ಶರಾವತಿ ಅಂತ ಆಗುತ್ತೆ. ಸೊ ಈ ರೀತಿ ನೀವು ಅದನ್ನು ನೆನಪಿಟ್ಕೊಳ್ಳೋದ್ರಿಂದ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ಬಗ್ಗೆ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಎಲ್ಲವನ್ನೂ ನಾವು ಈ ರೀತಿ ಶಾರ್ಟಾಗಿ ಮಾಡ್ಕೋತಾ ಹೋಗಬೇಕು ಅಷ್ಟೇ. ನೆಕ್ಸ್ಟ್ 124ನೇ ಪ್ರಶ್ನೆ. ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಇರುವುದು. ಹಜಾರಿಬಾಗ್ ಅಂತ ಬಂದ ತಕ್ಷಣ ಅಂತ ಇರುತ್ತೆ. ಸೊ ಬಿಹಾರ್, ಈ ರೀತಿ ಸಿಂಪಲ್ ಆಗಿ ನಾವು ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವ್ದು ಬರುತ್ತೆ? ಈ ಪ್ರಶ್ನೆ ಬಂದಿರೋದು 10ನೇ ತರಗತಿಯ ಮೇಲೆ, 10ನೇ ತರಗತಿಯ ಒಂದು ಪಠ್ಯಪುಸ್ತಕದಿಂದ ಈ ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಸೊ ಈ ಪ್ರಶ್ನೆಗೆ ಉತ್ತರ ಯಾವ್ದು ಬರುತ್ತೆ ಅಂತಂದರೆ ಆಪ್ಷನ್ ನಂಬರ್ 2 ದಾಮೋದರ್. ವಿವಿಧೋದ್ದೇಶ ಕಣಿವೆ ಯೋಜನೆ ಅಂದರೆ ದಾಮೋದರ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 126ನೇ ಪ್ರಶ್ನೆ. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಂತಕ್ಕಂತಹ ಪುಸ್ತಕವನ್ನು ಬರೆದವರು ಯಾರಂತಂದರೆ ಆಪ್ಷನ್ ನಂಬರ್ 3 ಸರ್ ಎಂ ವಿಶ್ವೇಶ್ವರಯ್ಯನವರು ಆಗಿರ್ತಾರೆ. ನೆಕ್ಸ್ಟ್ ಬಂದರೆ 127ನೇ ಪ್ರಶ್ನೆ. ಹಳದಿ ಕ್ರಾಂತಿ ಸಂಬಂಧಿಸಿರುವುದು ಎಣ್ಣೆ ಬೀಜಗಳ ಉತ್ಪಾದನೆ. ಹಳದಿ ಕ್ರಾಂತಿ ಅಂದರೆ ಎಣ್ಣೆ ಬೀಜಗಳ ಉತ್ಪಾದನೆ ಅಂತ ಆಗುತ್ತೆ. ಸೊ ಆಪ್ಷನ್ ನಂಬರ್ 2. ನೆಕ್ಸ್ಟು ಇಲ್ಲಿ ನೋಡಿ, ಆಹಾರ ಧಾನ್ಯಗಳು ಅಂತಂದರೆ ಗ್ರೀನ್ ಅಂತ ಬರುತ್ತೆ, ಹಸಿರು. ಮೀನುಗಳ ಉತ್ಪಾದನೆ ಅಂತಂದರೆ ಸ್ವಲ್ಪ ನೀಲಿ ಅಂತ ಬರುತ್ತೆ. ಅದಾದ ನಂತರ ಹಣ್ಣು ಮತ್ತು ಹೂಗಳು ಅಂತಂದರೆ ಬಂಗಾರದ ಬಣ್ಣ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಬನ್ನಿ, 128ನೇ ಪ್ರಶ್ನೆ. ಪುನರ್ ರಫ್ತು ವ್ಯಾಪಾರಕ್ಕೆ ಒಂದು ಉತ್ತಮ ಉದಾಹರಣೆ ಯಾವುದಾಗುತ್ತೆ ಅಂದರೆ ಪುನರ್ ರಫ್ತು ಅಂದರೆ ಅಬ್ಸಲ್ಯೂಟ್ಲಿ ಆಪ್ಷನ್ ನಂಬರ್ 3 ಸಿಂಗಾಪುರ್ ಅಂತ ಆಗುತ್ತೆ. ಸೊ ಈ ಒಂದು ಆಪ್ಷನ್ ನಂಬರ್ 3 ಸಿಂಗಾಪುರ್. ನೆಕ್ಸ್ಟ್ ಬಂದರೆ 129ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಆಗುತ್ತೆ. ಸೊ ಇಲ್ಲಿ ನೋಡಿ, ಪಟ್ಟಿ 1ರಲ್ಲಿ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಲಾಭ, ಬಡ್ಡಿ, ಕೂಲಿ, ಗೇಣಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಭೂಮಿ ಅಂತಂದರೆ ಗೇಣಿ ಮಾಡ್ತೀವಲ್ವಾ. ಸೊ ಶ್ರಮ ಅಂದರೆ ಏನಾಗುತ್ತೆ ಇಲ್ಲಿ? ಕೂಲಿ ಮಾಡುವಂಥದ್ದು. ಬಂಡವಾಳ ಅಂತಂದರೆ ಏನಾಗುತ್ತೆ? ಬಡ್ಡಿ. ಸಂಘಟನೆ ಅಂತಂದರೆ ಏನಾಗುತ್ತೆ? ಅಲ್ಲಿ ಲಾಭ ಅಂತ ಆಗುತ್ತೆ. ಸೊ ಈ ರೀತಿ ನೋಡಿದರೆ ಆಪ್ಷನ್ ನಂಬರ್ 4 ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟು 130ನೇ ಪ್ರಶ್ನೆ. ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆಗಳು ಯಾವುದು? ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತ 3 ವಲಯಗಳು ಬರುತ್ತೆ. ಸೊ ಈ ದ್ವಿತೀಯ ವಲಯವನ್ನು ನಾವು ತಯಾರಿಕಾ ವಲಯ ಅಂತಲೂ ಸಹ ಹೇಳ್ತೀವಿ. ಸೊ ಇದರಲ್ಲಿ ಕೈಗಾರಿಕೆಗಳು ಮತ್ತು ವಿದ್ಯುತ್ ಉತ್ಪಾದನೆ ಬರುತ್ತೆ. ಸೊ ಇದು ದ್ವಿತೀಯ ವಲಯದ ಆರ್ಥಿಕ ಚಟುವಟಿಕೆಗಳಾಗಿರುತ್ತೆ. ಸೊ ನೆಕ್ಸ್ಟ್ ಬನ್ನಿ, ಮುಂದಿನ ಪ್ರಶ್ನೆ 131ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಎ ಬಂದು ಶ್ರಮವನ್ನು ಸಂಗ್ರಹಿಸಲಾಗದು.
ಬಿ ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ. ಸೊ ಇದರಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ. ಸೊ ಶ್ರಮವನ್ನು ಸಂಗ್ರಹಿಸೋಕ್ಕೆ ಆಗೋದಿಲ್ಲ. ಹೌದು, ಹಾಗಾದರೆ ಅದು ಎ ತಪ್ಪಿರುತ್ತೆ. ಸೊ ಬಿ ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ. ಹಾಗಾದರೆ ಏನಾಗುತ್ತೆ, ಬಿ ಮಾತ್ರ ಸರಿಯಾಗುತ್ತೆ. ಸೊ ಆಪ್ಷನ್ ನಂಬರ್ 2 ಬಿ ಮಾತ್ರ ಸರಿ. ನೆಕ್ಸ್ಟು 132ನೇ ಪ್ರಶ್ನೆ, ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವಂತಹ ಪ್ರಕ್ರಿಯೆ. ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವಂತಹ ಪ್ರಕ್ರಿಯೆ ಯಾವುದಾಗತ್ತೆ ಅಂತಂದರೆ ಅದು ಸಂಘಟನೆ ಆಗುತ್ತೆ. ಆಪ್ಷನ್ ನಂಬರ್ 4 ಸಂಘಟನೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. 133ನೇ ಪ್ರಶ್ನೆ, ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಮಾರುಕಟ್ಟೆ ಯಾವುದು? ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಮಾರುಕಟ್ಟೆ ಯಾವುದಾಗಿರುತ್ತೆ? ಸ್ಥಳೀಯ ಮಾರುಕಟ್ಟೆ ಅಂತ ಆಗುತ್ತೆ. ಆಪ್ಷನ್ ನಂಬರ್ 1 ಸ್ಥಳೀಯ ಮಾರುಕಟ್ಟೆ. ಸೊ ನೆಕ್ಸ್ಟ್ 134ನೇ ಪ್ರಶ್ನೆ, ಭಾರತದ ಬಹುರಾಷ್ಟ್ರೀಯ ಕಂಪನಿಗಳ ಸರಿಯಾದಂತಹ ಗುಂಪು ಯಾವುದು? ಸರಿಯಾದಂತಹ ಗುಂಪು ಯಾವುದಂದರೆ ಆಪ್ಷನ್ ನಂಬರ್ 2 ವಿಪ್ರೋ, ಬಿರ್ಲಾ, ಇನ್ಫೋಸಿಸ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ 135ನೇ ಪ್ರಶ್ನೆ, ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು. ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಅದರಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಾಗರಿಕ ಹಕ್ಕುಗಳ ದಿನಾಚರಣೆ ಅಂತ ಹೇಳ್ತೀವಿ. ನಾಗರಿಕ ಹಕ್ಕುಗಳ ದಿನಾಚರಣೆಯನ್ನು ನಾವು ಡಿಸೆಂಬರ್ 10 ಅಂತ ಹೇಳ್ತೀವಿ. ಹಾಗೆ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ನಾವೇನು ಹೇಳ್ತೀವಿ, ಮಾರ್ಚ್ 15 ಅಂತ ಹೇಳ್ತೀವಿ. ಆಪ್ಷನ್ ನಂಬರ್ 3 ಮಾರ್ಚ್ 15 ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದರೆ 136ನೇ ಪ್ರಶ್ನೆ, ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾದ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದವು. ಈ ಹೇಳಿಕೆಯು 2 ಬೋಧನಾ ವಿಷಯಗಳಿಗೆ ಸಂಬಂಧವಾಗಿದೆ. ಯಾವುದು? ಇತಿಹಾಸ ಮತ್ತು ಭೂಗೋಳ ಅಂತ ಹೇಳ್ತೀವಿ. ನೆಕ್ಸ್ಟು ಮುಂದಿನ ಪ್ರಶ್ನೆ 137ನೇ ಪ್ರಶ್ನೆ, ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಈ ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ ಅಂತ. ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆ ಅಂದರೆ ಎರಡನ್ನು ಸೇರಿಸಿದ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ. ಯಾವುದದು ಕೌಶಲ್ಯ? ಅದು ಉದಾಹರಣೆಯೊಂದಿಗೆ ದೃಷ್ಟಾಂತೀಕರಿಸುವಂತಹ ಕೌಶಲ್ಯ. 137ನೇದು 3ನೇ ಒಂದು ಪ್ರಶ್ನೆ ಆಪ್ಷನ್ನು ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವಂತಹ ಕೌಶಲ್ಯ. ಹೌದು, ಅನುಗಮನ ಅಂದರೆ ನಿಮಗೆ ಗೊತ್ತಿರೋ ಹಾಗೆಯೇ ಉದಾಹರಣೆಯಿಂದ ನೀತಿಯ ಕಡೆಗೆ, ನಿಗಮನ ಅಂದರೆ ನೀತಿಯಿಂದ ಉದಾಹರಣೆಯ ಕಡೆಗೆ ಆಗುತ್ತೆ. ಸೊ ಎರಡೂ ಸಹ ಏನಾಗುತ್ತೆ, ಉದಾಹರಣೆಗಳನ್ನು ಬಳಸಿಕೊಂಡು ಒಂದು ದೃಷ್ಟಾಂತೀಕರಣವನ್ನು ಅದು ನೀಡುತ್ತೆ. ಸೊ ನೆಕ್ಸ್ಟ್ ಬಂದರೆ 138ನೇ ಪ್ರಶ್ನೆ, ಇದು ಸಾಮಾಜಿಕ ಅಧ್ಯಯನಗಳಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ಹೊಂದಿರುವ ಐತಿಹಾಸಿಕ, ಭೌಗೋಳಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನೈಜ ವಸ್ತುಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಯಾವುದು ಹಾಗಾದರೆ? ನಿಮಗೆ ಅರ್ಥ ಆಗಿರಬೇಕು, ವಸ್ತು ಸಂಗ್ರಹಾಲಯ ಅಂತ ಹೇಳ್ತೀವಿ. ಸೊ ಇದು ವೈಜ್ಞಾನಿಕ ಮತ್ತು ಐತಿಹಾಸಿಕ, ಭೌಗೋಳಿಕ, ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಒಂದು ನೈಜ ವಸ್ತುಗಳ ಬಗ್ಗೆ ಅದು ಒಳಗೊಂಡಿರುತ್ತೆ, ಅಂದರೆ ಅದು ವಸ್ತು ಸಂಗ್ರಹಾಲಯ ಆಗಿರುತ್ತೆ. ನೆಕ್ಸ್ಟು 139ನೇ ಪ್ರಶ್ನೆ, ಸಮಸ್ಯೆಗೆ ಪರಿಹಾರಗಳನ್ನು ನೀಡಿ ಬೋಧನೆ ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. 139ನೇ ಪ್ರಶ್ನೆ ಯಾವುದು? ನಿಮಗೆ ಇಲ್ಲೊಂದು ತುಂಬ ಈಸಿಯಾದಂತಹ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನೋಡಿ. ಸಮಸ್ಯೆ ಪರಿಹಾರ ಅಥವಾ ಒಂದು ತಕ್ಷಣ ಅಂತ ಏನಾದರೂ ಬಂದರೆ, ಸಮಸ್ಯೆ ಪರಿಹಾರ ಅಂತ ಬಂದರೆ ನೀವು ಕಣ್ಮುಚ್ಚಿ ಏನು ಮಾಡಬೇಕು ಅಂತಂದರೆ ಕ್ರಿಯಾ ಸಂಶೋಧನೆ ಅಂತ ಆಪ್ಷನ್ ಇರುತ್ತೆ, ಅದನ್ನು ಹಾಕಿಬಿಡಬೇಕು. ಸೊ ಅದು ತುಂಬ ಈಸಿಯಾದಂತಹ ಒಂದು ಪ್ರಶ್ನೆ. ನೆಕ್ಸ್ಟು 140ನೇ ಪ್ರಶ್ನೆ, ಶಾಲೆಯನ್ನು ಸಮುದಾಯದ ಕಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು. ಯಾವುದು? ಶಾಲೆಯನ್ನು ಸಮುದಾಯದ ಕಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು. ಯಾವುದು? ಒಂದನೇದು ಸಮುದಾಯದ ಸಮೀಕ್ಷೆ ಅಂತ ನಾವು ಹೇಳ್ತೀವಿ, ಸಮುದಾಯದ ಸಮೀಕ್ಷೆ. ನೆಕ್ಸ್ಟು 141ನೇ ಪ್ರಶ್ನೆ, ಈ ವಿಧಾನದಲ್ಲಿ ವಿದ್ಯಾರ್ಥಿಯು ಸಾರ್ವತ್ರೀಕರಣದಿಂದ ನಿರ್ದಿಷ್ಟತೆಯ ಕಡೆಗೆ ಮತ್ತು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತಾನೆ. ಸಾರ್ವತ್ರೀಕರಣದಿಂದ ನಿರ್ದಿಷ್ಟತೆಯ ಕಡೆಗೆ, ಅಮೂರ್ತದಿಂದ ಮೂರ್ತದ ಕಡೆಗೆ. ಅಮೂರ್ತ ಅಂದರೆ ನಿಮ್ಗೆ ಗೊತ್ತಾಗಬೇಕು, ಗೊತ್ತಿಲ್ಲದೇ ಇರೋದ್ರಿಂದ ಮೂರ್ತ, ಗೊತ್ತಿರುವಂಥದ್ರ ಕಡೆಗೆ. ಅಂದರೆ ಇಲ್ಲಿ ನಾವೇನು ಹೇಳ್ತೀವಿ, ಇದಕ್ಕೆ ಆಪ್ಷನ್ ನಂಬರ್ 3 ಅದು ನಿಗಮನ ವಿಧಾನ ಅಂತ ಹೇಳ್ತೀವಿ. ಅಮೂರ್ತ ಅಂದರೆ ಗೊತ್ತಿರೋದಿಲ್ಲ, ನಮಗೆ ನೀತಿ ಗೊತ್ತಿರೋದಿಲ್ಲ.
ಸೊ ಮೂರ್ತದ ಕಡೆಗೆ ಉದಾಹರಣೆ ಹೇಳಿದ ನಂತರ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಅದೇನು ಹೇಳ್ತೀವಿ, ನಿಗಮನ ನೀತಿ ಗೊತ್ತಿರೋದಿಲ್ಲ, ನೀತಿಯನ್ನು ತಿಳ್ಕೊಂಡು ನಂತರ ಉದಾಹರಣೆ ಕಡೆಗೆ ಹೋಗ್ತೀವಿ. ಸೊ ಇದು ನಿಗಮನ ವಿಧಾನ ಅಂತ ನಮಗೆ ಇಲ್ಲಿ ಸ್ಪಷ್ಟ ಆಗುತ್ತೆ. ಸೊ ಅದಾದ ನಂತರ ನಾವೇನು ಹೇಳ್ತೀವಿ, ಮುಂದಿನ ಪ್ರಶ್ನೆ 147ನೇ ಪ್ರಶ್ನೆ, ಅನುಭವಾತ್ಮಕ ಕಲಿಕೆಯ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಅನುಭವಾತ್ಮಕ ಕಲಿಕೆಯ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಆಪ್ಷನ್ ನಂಬರ್ 2 ಡೇವಿಡ್ ಎ ಕೋಲ್ಬ್ ಅಂತ. ಆಪ್ಷನ್ ನಂಬರ್ 2 ಡೇವಿಡ್ ಎ ಕೋಲ್ಬ್. ನೆಕ್ಸ್ಟ್ 143ನೇ ಪ್ರಶ್ನೆ, ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವುದು 5E ಮಾದರಿಯ ಈ ಹಂತದ ಉದ್ದೇಶವಾಗಿದೆ. ಇದಕ್ಕೆ ಆಪ್ಷನ್ ನಂಬರ್ 1 ಪರಿಶೋಧನೆ ಅಂತ ಆಗುತ್ತೆ. ಸೊ ನೆಕ್ಸ್ಟು ಮುಂದಿನ 144ನೇ ಪ್ರಶ್ನೆ ನೋಡೋಣ. ಇದು ಸಮಾಜ ವಿಜ್ಞಾನದ ಪಠ್ಯಪುಸ್ತಕದ ಉತ್ತಮ ಲಕ್ಷಣ ಅಲ್ಲ. ಸ್ನೇಹಿತರೆ, ಇಲ್ಲಿ ಪ್ರಶ್ನೆನ ನಾವು ಸರಿಯಾಗಿ ಓದ್ಕೋಬೇಕು. ನಾವೇನು ಮಾಡ್ತೀವಿ, ಟೈಮ್ ಇರೋದಿಲ್ಲ ಅಂತ ಫಾಸ್ಟಾಗಿ ಓದ್ತಾ ಹೋಗ್ತೀವಿ. ಸಮಾಜ ವಿಜ್ಞಾನದ ಪಠ್ಯಪುಸ್ತಕದ ಉತ್ತಮ ಲಕ್ಷಣ ಅಂತ ಓದ್ಕೊಂಡ್ಬಿಡ್ತೀವಿ. ಉತ್ತಮ ಲಕ್ಷಣ ಅಂತಂದರೆ ಎಲ್ಲ ಬರುತ್ತಲ್ವಾ, ಯಾವುದು ಅಂತ ನಾವೇನಾಗ್ತೀವಿ, ಒಂದು ಕ್ಷಣ ಗೊಂದಲಕ್ಕೀಡಾಗ್ತೀವಿ. ಅದೇ ಪ್ರಶ್ನೆನ ನಾವು ಕರೆಕ್ಟಾಗಿ ಓದ್ಕೊಂಡ್ರೆ ಲಕ್ಷಣ ಅಲ್ಲ ಅಂತ ಅವರು ಇಲ್ಲಿ ಕೇಳಿದ್ದಾರೆ. ಸೊ ಯಾವುದು ಸಮಾಜ ಪಠ್ಯಪುಸ್ತಕದ ಉತ್ತಮ ಲಕ್ಷಣ ಏನಾಗಿರುತ್ತೆ, ನೈತಿಕ ಮೌಲ್ಯಗಳನ್ನ ಬೆಳೆಸುವಂತೆ ಇರಬೇಕು. ಹೌದು. ಭಾಷೆ ಮತ್ತು ಶೈಲಿ ಕಠಿಣ ಆಗಿರಬೇಕಾ? ಇಲ್ಲ, ಇದು ತಪ್ಪು. ಹಾಗಾದರೆ ಉತ್ತಮ ಲಕ್ಷಣ ಅಲ್ಲ ಅಂತಂದರೆ ಆಪ್ಷನ್ ನಂಬರ್ 2 ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು ಅಂತ ಇದೆ ಅದು. ನೆಕ್ಸ್ಟ್ ಬಂದರೆ 145ನೇ ಪ್ರಶ್ನೆ, ಪಾಠ ಯೋಜನೆಯ ಈ ಹಂತವು ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಶಿಕ್ಷಕರಿಗೆ ಸಹಾಯ ಮಾಡುವುದು. ಯಾವುದು? ಪೀಠಿಕೆನ, ಉದ್ದೇಶ ನಿರೂಪಣೆನ, ಅನಂತರ ಪಾಠದ ಬೆಳವಣಿಗೆನ ಅಥವಾ ಪುನರಾವರ್ತನೆ ಆಗಿರುತ್ತೆ? ಯಾವುದಾಗಿರುತ್ತೆ? ಹೌದು, ಆಪ್ಷನ್ ನಂಬರ್ 4 ಪುನರಾವರ್ತನೆ ಆಗಿರುತ್ತೆ. ನೆಕ್ಸ್ಟ್ ಬಂದರೆ 146ನೇ ಪ್ರಶ್ನೆ, ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತವಾಗಿದೆ. ಯಾವುದು? ವಿವಿಧ ಪರ್ಯಾಯಗಳನ್ನು ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತವಾಗಿದೆ. ಯಾವುದಾಗುತ್ತೆ? ಆಪ್ಷನ್ ನಂಬರ್ 2 ನಿರ್ಣಯ ಕೈಗೊಳ್ಳುವಂತಹ ಮಾದರಿಯಾಗಿರುತ್ತೆ. ಸೊ ನೆಕ್ಸ್ಟು 147ನೇ ಪ್ರಶ್ನೆ, ಅನುಬೋಧನೆಯು ತರಬೇತಿ ತಂತ್ರವಾಗಿದ್ದು, ಅಂದರೆ ಮೈಕ್ರೋ ಟೀಚಿಂಗ್ ಇದು ತರಬೇತಿ ತಂತ್ರವಾಗಿದ್ದು, ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನು ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸುವುದಾಗಿದೆ. ಇದನ್ನು ಯಾರು ಹೇಳ್ತಾರೆ? ಇದೊಂದು ವ್ಯಾಖ್ಯಾನ. ಇದು ಯಾರು ಇದನ್ನು ವ್ಯಾಖ್ಯಾನಿಸಿದವರು ಅಂತ ನಾವು ಇಲ್ಲಿ ತಿಳ್ಕೊಬೇಕು. ಯಾವುದಂದರೆ ಆಪ್ಷನ್ ನಂಬರ್ 3 BK ಪಾಸಿಯವರು. ನೆಕ್ಸ್ಟ್ 148ನೇ ಪ್ರಶ್ನೆ, ಕಲಿಕೆಯಲ್ಲಿನ ಕುಂದುಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡುಹಿಡಿಯುವಂತಹ ಪರೀಕ್ಷೆ ಯಾವುದಾಗಿರುತ್ತೆ? ಎಸ್, ಕರೆಕ್ಟು. ಆಪ್ಷನ್ ನಂಬರ್ 3 ನೈದಾನಿಕ ಪರೀಕ್ಷೆ ಆಗಿರುತ್ತೆ. ನೆಕ್ಸ್ಟ್ ಈಗ 149ನೇ ಪ್ರಶ್ನೆಯನ್ನು ನೋಡೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಪಟ್ಟಿ 1ರಲ್ಲಿ ಏನಿದೆ? ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಅಂತ ಇದೆ. ಪಟ್ಟಿ 2ಅಲ್ಲಿ ವಿವರಿಸುವನು, ವಿಮರ್ಶಿಸುವನು, ತಯಾರಿಸುವನು, ಸ್ಮರಿಸುವನು ಅಂತ. BEdಲ್ಲಿ ನಿಮಗೆ ಇದ್ರ ಬಗ್ಗೆ ತುಂಬ ಕ್ಲಾರಿಟಿಯನ್ನು ಕೊಟ್ಟಿರ್ತಾರೆ. ತುಂಬ ಕ್ಲಿಯರಾಗಿ ಹೇಳ್ತಾರೆ. ಯಾಕಂದರೆ ನಮಗೆ ಸ್ಟಾರ್ಟಿಂಗ್ ಹೋದ ತಕ್ಷಣ ಏನಾಗಿರುತ್ತೆ, ಮೈಕ್ರೋ ಟೀಚಿಂಗ್ ಕೊಡ್ತಾರೆ. ಅದರಲ್ಲಿ ಸಹ ನಾವು ಇದನ್ನು ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ನಾವು ಏನು ಮಾಡ್ತೀವಿ, ಪಾಠವನ್ನು ಮಾಡಲಿಕ್ಕೆ ಸ್ಕೂಲ್ಗೆ ಹಾಕ್ತಾರಲ್ವ, ಸೊ ಅಲ್ಲಿ ಹೋಗ್ತೀವಿ. ಸೊ ಅಲ್ಲಿ ಸಹ ನಮಗೆ ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನಾವು ಇದರ ಬಗ್ಗೆ ನಾವೇನು ಮಾಡ್ತೀವಿ, ಒಂದು ಲೆಸನ್ ಪ್ಲ್ಯಾನನ್ನು ತೆಗಿತೀವಲ್ವ. ಸೊ ಇವೆಲ್ಲವೂ ನಮಗೆ ತಿಳಿದಿರಲೇಬೇಕಾಗತ್ತೆ. ಈಗ ನೋಡೋಣ ಇದಕ್ಕೆ ಉತ್ತರ ಏನಾಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 4 ಇಲ್ಲಿದೆ ನೋಡಿ. ಆಪ್ಷನ್ ನಂಬರ್ 4 ಇದು ಅಂದರೆ ಏನು? ಜ್ಞಾನ ಅಂದರೆ ಏನಾಗುತ್ತೆ? ಜ್ಞಾನ ಅಂದರೆ ಸ್ಮರಿಸುವನು ಅಂತ ಆಗತ್ತೆ. ಅದಾದ ನಂತರ ತಿಳುವಳಿಕೆ ಅಂತಂದರೆ ವಿವರಿಸುವನು, ಅದನ್ನು ತಿಳ್ಕೊಂಡ ನಂತರನೇ ತಾನೇ ಅವನು ವಿವರಿಸೋದು. ಅದಾದ ನಂತರ ಅನ್ವಯ ಅಂದರೆ ಏನು ಬರುತ್ತೆ? ಅನ್ವಯಿಸ್ಕೊಳ್ತಾನೆ, ಅದನ್ನು ವಿಮರ್ಶೆಯನ್ನು ಮಾಡ್ತಾನೆ. ಅದಾದ ನಂತರ ಕೌಶಲ ಅಂದರೆ ಏನಾಗುತ್ತೆ? ಇಲ್ಲಿ ತಯಾರಿಸುವನು ಅಂತ ಆಗುತ್ತೆ. ಸೊ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಲಾಸ್ಟ್ ಪ್ರಶ್ನೆ, 2023ರ ಸಮಾಜ ವಿಜ್ಞಾನದ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯ ಪ್ರಶ್ನೆ 150ನೇ ಪ್ರಶ್ನೆ, ಅಮೂರ್ತ ಪರಿಕಲ್ಪನೆ ಮತ್ತು ಪ್ರತಿಫಲಿತ ವೀಕ್ಷಣೆ ಎಂಬ ಕಲಿಕಾ ಲಕ್ಷಣಗಳನ್ನು ಹೊಂದಿರುವುದು ಯಾವುದು?
ಗೊತ್ತಿದ್ದವರು ಕಮೆಂಟ್ ಮಾಡಿ. ಆಪ್ಷನ್ ನಂಬರ್ 3 ಸಮೀಕರಿಸುವವ ಅಂತ, ಸಮೀಕರಿಸುವವ. ಸೊ ನೋಡಿರಲ್ವ ಸ್ನೇಹಿತರೆ, ನಾನು ಈ ಒಂದು ಪಾರ್ಟ್ 2ನಲ್ಲಿ ಸಮಾಜ ವಿಜ್ಞಾನದ ಇನ್ನುಳಿದಂತಹ 30 ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ತುಂಬ ಈಸಿಯಾಗಿರುತ್ತೆ, ಯಾವುದೇ ರೀತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಓದಿರೋದನ್ನೆಲ್ಲವನ್ನು ಒಂದು ಸಾರಿ ರಿಕಾಲ್ ಮಾಡ್ಕೊಳ್ಳಿ. ಸೊ ತುಂಬ ಈಸಿಯಾಗಿ ನಿಮಗೆ ಬರುತ್ತೆ. ಸೊ ನಾವು ತುಂಬ ಈಸಿಯಾಗಿ ಇದರಲ್ಲಿ 60 ಮಾರ್ಕ್ಸ್ ಇರುತ್ತಲ್ವ, ಸೊ ಸಾಧ್ಯ ಆದಷ್ಟು ನಾವು 50 ತನಕ ನಾವೇನು ಮಾಡಬೇಕು, ಅದನ್ನು ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಸೊ 50 ತನಕ ಮಾಡಿದರೆ ಕನ್ನಡ, ಇಂಗ್ಲೀಷ್ ಮತ್ತು ಸೈಕಾಲಜಿನಲ್ಲಿ ಏನಾಗುತ್ತೆ ಅದರಲ್ಲಿ ಸಹ ನಾವು ಸಾಧ್ಯವಾದಷ್ಟು ಮಾರ್ಕ್ಸನ್ನು ತೊಗೊಳ್ಳೇಬೇಕು. ನಾವು ಇದಕ್ಕೆ ಇಂತಿಷ್ಟು ಅಂತ ಮೊದಲನೇ ಟಾರ್ಗೆಟ್ ಮಾಡಿ ಇಟ್ಕೊಳ್ಬೇಕು. ಅದರ ತಕ್ಕಂತೆ ನಾವು ಓದ್ತಾ ಹೋದರೆ, ಸೊ ನಾವು ಯಾವತ್ತೂ ಫಸ್ಟು ಕಡಿಮೆ ನಮ್ಗೆ 90 ಬಂದರೆ ಸಾಕಪ್ಪ ಅಂತ ಅಂದ್ಕೊಳ್ಳೇಬಾರ್ದು. ಸೊ 90 ಅಂದರೆ ನಾವೇನು ಮಾಡ್ತೀವಿ, ಗ್ಯಾರಂಟಿಯಲ್ಲಿ ಡುಮ್ಕಿ ಹೊಡಿತೀವಿ. ಸೊ ಹಾಗಾಗಿ ಏನು ಮಾಡಬೇಕು, ನಮ್ಮದು 150 ಅಂತಂದರೆ ಕನಿಷ್ಠ ಪಕ್ಷ 120, 130ವರೆಗೂ ನಾವು ಸ್ಟ್ರಗಲ್ ಮಾಡಬೇಕು. ಸೊ ಈ ರೀತಿ ನಾವು ಮಾಡ್ತಾ ಹೋದರೆ 120, 130 ತನಕ ನಾವು ಹೋದರೆ ಅಟ್ಲೀಸ್ಟ್ ನಾವು 100 ಅಥವಾ 110ವರೆಗೂ ನಾವು ರೀಚ್ ಆಗ್ತೀವಿ. ಸೊ ಇದನ್ನು ನಾವು ಅಂದ್ಕೊಳ್ಬೇಕು. ನಾವು ಆಕಾಶಕ್ಕೆ ಏನೇ ಹಾಕ್ತೀವಿ ಅಂದರೆ ಸಾಧ್ಯ ಆಗೋದಿಲ್ಲ. ಕನಿಷ್ಠ ಪಕ್ಷ ನಮ್ಮ ಮನೆ ಮಾಳಿಗೆಗಾದರೂ ನಾವು ಏನೇ ಹಾಕ್ತೀವಿ ಅನ್ನೋದಾದರೆ ಸೊ ನಾವೊಂದು ಹಂತಕ್ಕೆ ರೀಚ್ ಆಗ್ತೀವಿ ಅಂತ ಆಗುತ್ತೆ. ಸೊ ನಮ್ಮದು ಗುರಿ ಅಥವಾ ಆಸೆ, ಕನಸು ಏನಿರುತ್ತೆ ಎತ್ತರ ಮಟ್ಟಿಗೆ ಇರಬೇಕು. ಸೊ ಸಾಧ್ಯವಾದಷ್ಟು ಹೆಚ್ಚಾಗಿಯೇ ನಾವು ಕಾಣಬೇಕು. ಅದಕ್ಕೇನು ದುಡ್ಡು ಕೊಡ್ತೀವಾ, ಇಲ್ವಲ್ಲ. ಸೊ ಹಾಗಾಗಿ ನಾವು ಸಾಕಷ್ಟು ಎತ್ತರದ ಮಟ್ಟಿಗೆ ನಾವು ಕನಸನ್ನು ಕಾಣ್ತಾ ಹೋದರೆ, ಗುರಿಯನ್ನು ಇಟ್ಕೊಳ್ತಾ ಹೋದರೆ ಕನಿಷ್ಠ ಪಕ್ಷ ಒಂದು ಹಂತಕ್ಕೆ ನಾವು ರೀಚ್ ಆಗ್ತೀವಿ ಅಂತ ನಾನು ಹೇಳ್ತೀನಿ. ಸೊ ಈ ಮಾಹಿತಿ ಅಥವಾ ಇದರಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಟಿಪ್ಸ್ ಟ್ರಿಕ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸಾಕಷ್ಟು ನಾವು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತೀನಿ. ಸೊ ಅವುಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಮುಂದೆ HSTR ಆಗಿರ್ಬೋದು, GPSR ಆಗಿರ್ಬೋದು, ಅದ್ರ ಬಗ್ಗೆ ಕನಸು ಕಾಣ್ತಿರೋರಿಗೆ ಸೊ ಎಲ್ಲ ಮಾಹಿತಿ ತುಂಬ ಇಷ್ಟ ಆಗುತ್ತೆ. ಸೊ ಉಪಯುಕ್ತ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮತ್ತೊಮ್ಮೆ ಹೇಳ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.